ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅನ್ಕೋತೀನಿ. ಹಾಗೆ ಎಲ್ಲರೂ ಕೂಡ ಅಭ್ಯಾಸನೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಮೋಟಿವೇಶನ್ ಲೈನ್ಸ್ಗಳನ್ನ ಹೇಳ್ತೀನಿ. ಒಂದೆರಡು. ಹಣೆ ಬರಹವನ್ನು ಕಿತ್ಕೋಬೋದು, ಆದರೆ ಅವಕಾಶಗಳನ್ನು ಯಾರಿಂದಲೂ ಕೂಡ ಕಿತ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅವಕಾಶ ವಂಚಿತರಾದರೂ ಕೂಡ ಹಣೆ ಬರಹವನ್ನು ಬರ್ಕೊಳ್ಳೋ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಇದೆ ಅಲ್ವಾ? ಯಾವುದೇ ಕಾರಣಕ್ಕೂ ಯಾರೂ ಅಷ್ಟೇ ಯಾರಿಂದನೂ ಕೂಡ ಅವರ ಬೆಳವಣಿಗೆಗಳನ್ನು ತಡೆಯೋಕ್ಕೆ ಶಕ್ತಿನೂ ಕೂಡ ಇಲ್ಲ, ತಡೆಯೋಕ್ಕೆ ಸಾಧ್ಯನೂ ಕೂಡ ಆಗಲ್ಲ. ಸೊ ಅದಕ್ಕೋಸ್ಕರ ಯಾರಿಂದನೂ ಕೂಡ ಯಾರ ಜೀವನನೂ ಕೂಡ ನಡೆಯಲ್ಲ. ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ರೆ ನಮ್ಮ ಜೀವನ ಚೆನ್ನಾಗಿ ನಡೆಯುತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರಯತ್ನವನ್ನು ಮುಂದುವರಿಸೋಣ. ಯಾಕಂದರೆ ಮೊನ್ನೆ ಒಂದು 3-4 ದಿನ ಯೂಟ್ಯೂಬಲ್ಲಿ ತುಂಬ ಜಾಸ್ತಿ ನ್ಯೂಸ್ ಹರಿದಾಡ್ತಾ ಇತ್ತು. ನಾಳೆನೇ ಕಾಲ್ ಮಾಡ್ತಾರೇನೋ ಅನ್ನೋ ಅಷ್ಟು ಸ್ಟೂಡೆಂಟ್ಸ್ಗಳೆಲ್ಲ ತುಂಬ ವರಿ ಮಾಡ್ಕೊಂಡು, ಟೆನ್ಷನ್ ಮಾಡ್ಕೊಂಡು ಆ ಥರ ಎಲ್ಲ ಇನ್ಸಿಡೆಂಟ್ಗಳು ಕೂಡ ಆದವು. ಸೊ ಅದಕ್ಕೋಸ್ಕರ ನಾವು ಮತ್ತೆ ಬುಕ್ಸ್ಗಳನ್ನೆಲ್ಲ ಸ್ವಲ್ಪ ಧೂಳತ್ತಿದ್ದವನ್ನೆಲ್ಲ ತೆಗೆದಿಟ್ಕೊಂಡು ಎಲ್ಲ ಟೈಮ್ ಟೇಬಲ್ ಹಾಕ್ಕೊಳ್ಳೋಣ ಅಂತ ಮೋಟಿವೇಶನ್ ಎಲ್ಲ ವೀಡಿಯೋಸ್ನೆಲ್ಲ ನೋಡಿದ್ವಿ. ಮತ್ತು ಏನೇನು ಎತ್ತ ಅಂತ ಮತ್ತೆ ಸ್ವಲ್ಪ ಜಾಗರೂಕರಾದ್ವಿ. ಮತ್ತು ಈಗ 2 ದಿನ ನ್ಯೂಸು ಹಂಗೆ ಸೌಂಡ್ ಇಲ್ದಂಗೆ ಆಗಿಬಿಟ್ಟಿದೆ. ಇದನ್ನು ನೋಡಿದ ಮೇಲೆ ಮತ್ತೆ ನಾವು ಅದೇ ಥರ ಇನ್ನು ಲೇಟ್ ವಿಡಿಯೋ ಕಾಲ್ ಮಾಡೋದು. ಕೆಲವೊಂದು ವಿಡಿಯೋದಲ್ಲಿ ಯೂಟ್ಯೂಬರ್ಸು ಕೂಡ ಹಂಗೆ ಹೇಳ್ತಾರೆ, ನಾಳೆನೇ ಕಾಲ್ ಮಾಡ್ತಾರೆ ಅಂತ ಹೇಳ್ತಾರೆ, ಮತ್ತು ಸುಮ್ಮನಾಗ್ಬಿಡ್ತಾರೆ. ಇನ್ನು ಕೆಲವರು ಹಾಗೆ ಕಾಮೆಂಟ್ಗಳು ನೋಡ್ತಾ ಇರೋವಾಗ ಈ ಸಲ GPT ಕಾಲ್ ಮಾಡಲ್ಲ, ಮಾಡಿದ್ರು ಕೂಡ ಓನ್ಲಿ ಸೈನ್ಸ್ ಮ್ಯಾಥ್ಸರಿಗಷ್ಟೇ ಸಬ್ಜೆಕ್ಟ್ ಇರೋದು, ಅವಕಾಶಗಳಿರೋದು. ಇನ್ನು ಸೋಷಲ್ ಸೈನ್ಸ್ನವರಿಗೆ ಪೋಸ್ಟೇ ಇಲ್ಲ. ಹಾಗೆ PhD ಅವ್ರಿಗೂ ಅಷ್ಟೇ, ಅವ್ರಿಗೂ ಕೂಡ ನಾನ್-HK ಪೋಸ್ಟೇ ಇಲ್ಲ, ಬರೀ HK ಅಷ್ಟೇ. ಈ ಥರ ಎಲ್ಲ ನೋಡಿದಾಗ ತುಂಬ ಸ್ಟೂಡೆಂಟ್ಗಳಿಗೂ ಕೂಡ ನಂತರ ಓದೋರಿಗೂ ಕೂಡ ನೆಗೆಟಿವ್ ಆಗಿ ಯೋಚನೆ ಬಂದುಬಿಡುತ್ತೆ. ಹಾಗೆ ಮತ್ತು ಬುಕ್ಸ್ಗಳನ್ನ ಮುಚ್ಚಿಟ್ಬಿಟ್ಟಿರ್ತೀವಿ. ಸೊ ಅದಕ್ಕೋಸ್ಕರ ಯಾರೂ ಕೂಡ ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಒಂದು ಅಭ್ಯಾಸ ಅನ್ನೋದು ಸತತವಾಗಿರಬೇಕಾಗುತ್ತೆ. ಒಂದು ವಾರ, ಒಂದು 6 ತಿಂಗಳಲ್ಲಿ ಮಾಡಿಬಿಟ್ಟು ನಾವು ಹಂಗೆ ಮುಚ್ಚಿಟ್ವಿ ಅಂದರೆ ಮತ್ತು ಅದಕ್ಕೆ ಹೊಂದ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಾವು ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇರಬೇಕಾಗುತ್ತೆ. ಇನ್ನು 3 ಮಂತ್ಸ್ ಅಲ್ಲ, 6 ಮಂತ್ ಕೂಡ ನಮಗೆ ಹೋಗಲಿ ಪರವಾಗಿಲ್ಲ, ಚೆನ್ನಾಗಿ ಸ್ಟಡಿ ಮಾಡ್ಕೊಂಡು ಪರ್ಫೆಕ್ಟಾಗಿ ನಾವು ಎಕ್ಸಾಮಲ್ಲಿ ಕನ್ಫ್ಯೂಸಸ್ ಇಲ್ಲದೇ ನಾನು ತಯಾರಾಗಿದ್ದೀನಿ. ಇವಾಗ ಕಾಲ್ ಮಾಡಿದರೆ ನಾಳೆನೇ ಎಕ್ಸಾಮ್ ಬರಿತೀನಿ ಅನ್ನೋವಷ್ಟು ನಾವು 100% ಫಲಿತಾಂಶವನ್ನು ತಗೊಳ್ಳೋವಷ್ಟು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಂದು ನೆನ್ನೆ ಪಾಲಿಟಿಕ್ಸ್ನ ಸ್ವಲ್ಪ ಸ್ಟಾರ್ಟ್ ಮಾಡಿದ್ನಲ್ವ, ಇನ್ನು 10th ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಆಯಿತು. ಇನ್ನು ಮಿಕ್ಕಿದ್ದು ಕೂಡ ನಾನು ಸ್ವಲ್ಪ ರೈಟಿಂಗ್ ಪ್ರಾಕ್ಟೀಸೇ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಸಬ್ಜೆಕ್ಟೂ ಟೈಮ್ ಸಿಕ್ಕಾಗೆಲ್ಲ ಮಾಡಿದ್ರಾಯಿತು, ಮತ್ತು ರಿವಿಷನ್ ಕೂಡ ಆಗುತ್ತೆ. ಇನ್ನು ಟೋಟಲ್ ಒಂದು ಬುಕ್ಸ್ ಎಲ್ಲ ಓದೋದಕ್ಕಿಂತ ನಾವು ಕ್ವಶನ್ ಆನ್ಸರ್ ಬಿಡಿಸಿದ್ವಿ ಅಂದರೆ ಆಲ್ಮೋಸ್ಟ್ ಅಲ್ಲೇ ಎಲ್ಲ ಕವರ್ ಆಗಿಬಿಡುತ್ತೆ ಮ್ಯಾಟ್ರ್. ಹಾಗೆ ಅದು ಕೂಡ ಮಲ್ಟಿಪಲ್ ಚಾಯ್ಸು ಕೂಡ ಯೂಸ್ ಆಗುತ್ತೆ, ಮತ್ತು ರೈಟಿಂಗ್ ಕೂಡ ಪ್ರಾಕ್ಟೀಸ್ ಆಗುತ್ತೆ. ಕ್ವಶನ್ ಆನ್ಸರ್ ಎಲ್ಲ ಕವರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮತ್ತು ನೋಟ್ಸ್ಗಳು ತಗೊಂಡು ನೋಟ್ಸ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸಾಧ್ಯ ಆಗಲಿಲ್ಲ ಅಂದರೆ ಮತ್ತು ಎಕ್ಸಾಮ್ ಏನಾದರೂ ಬೇಗ ನೋಟಿಫಿಕೇಷನ್ ಆಯಿತು, ರೈಟಿಂಗ್ ಪ್ರಾಕ್ಟೀಸ್ ಅಥವಾ ನೋಟ್ಸ್ ಮಾಡೋಕ್ಕೆ ಟೈಮ್ ಆಗೋಲ್ಲ ಅನ್ನೋದಾದರೆ ನಾನು ಹಂಗೆ ಸ್ವಲ್ಪ ರಫಾಗಿನೇ ಕಾಪಿ ಮಾಡ್ಕೊಂಡು ಪಾಯಿಂಟ್ಸ್ಗಳ್ನೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಇನ್ನೆಲ್ಲ ಸಬ್ಜೆಕ್ಟ್ಗೂ ಕೂಡ ಸ್ವಲ್ಪ PDF ನೋಟ್ಸ್ನ ತಗೊಂಡು ಸ್ಟಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೇನು ಎಕ್ಸಾಮ್ ಹತ್ರನೇ ಬಂತು ಅನ್ನೋಷ್ಟು ನಾವು ತಲೆಗಿಟ್ಕೊಂಡು ಓದಬೇಕಾಗುತ್ತೆ. ಇಲ್ಲಾಂದರೆ ನಾವು ಎಷ್ಟು ಓದಿದ್ರು ಕೂಡ ತಲೆಗೆ ಇರಲ್ಲ, ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮೊನ್ನೆ 2-3 ದಿನದ ಹಿಂದೆ ನಮಗೆ ಯಾವ ಥರ ಇತ್ತು, ಇವಾಗಲೇ ಎಕ್ಸಾಮ್ ಕಾಲ್ ಮಾಡ್ತಾರೆ ಅನ್ನೋ ಮನಸ್ಥಿತಿ, ಅದೇ ಮನಸ್ಥಿತಿಯಲ್ಲಿ ಯಾವಾಗಲೂ ಕೂಡ ಇದ್ದು ನಾವು ಎಕ್ಸಾಮ್ ಬರೋವರೆಗೂ ಚೆನ್ನಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಪಾಲಿಟಿಕ್ಸ್ನ ನೋಟ್ಸ್ ಮಾಡ್ತಾಯಿದ್ದೆ. ಇನ್ನು GKಗೆ ಯಾವ ಥರ ಮಾಡ್ತೀರಾ ಅಂದರೆ ನಾನು GKಗೂ ಕೂಡ ಸ್ವಲ್ಪ ಪ್ರಿಪೇರ್ ಆಗಿದ್ದೀನಿ. ಹಾಗೆ ಕಂಪ್ಯೂಟರು ಕೂಡ PDFನ ತಗೊಂಡು ಅದನ್ನು ಕೂಡ ಸ್ಟಡಿ ಮಾಡಬೇಕು. ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೆ ನಾನು, ತುಂಬ ಚೆನ್ನಾಗಿ ಕಂಪ್ಯೂಟರಲ್ಲಿ ಕ್ವಶನ್ ಆನ್ಸರ್ನ ಬಿಡಿಸ್ತಾ ಇದ್ದಾರೆ. ಸೊ ಅವನ್ನೆಲ್ಲ ನಾನು ಕ್ವಶನ್ ಆನ್ಸರ್ನ ಸಾಧ್ಯ ಆದರೆ ನೋಟ್ಸ್ ಮಾಡ್ಕೊಂಡೇ ಸ್ಟಡಿ ಮಾಡ್ಕೋಬೇಕು. ಯಾಕಂದರೆ ಕಂಪ್ಯೂಟರ್ ಐತಲ್ಲ ಸ್ವಲ್ಪ ಬೇಗ, ಅದು ಕನ್ನಡ ಮತ್ತು ಇಂಗ್ಲೀಷು ಎರಡೂ ಕೂಡ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಬರೀ ಕನ್ನಡದಲ್ಲೇ ಆದರೆ ನಮಗೆ ಇಂಗ್ಲೀಷ್ ವರ್ಷನ್ ಇರೋದ್ರಿಂದ ಅರ್ಥ ಆಗಲ್ಲ.
ಸೊ ಹಂಗಾಗಿ ಸ್ವಲ್ಪ ಕನ್ನಡನೂ ಮತ್ತು ಇಂಗ್ಲೀಷು 2 ಲ್ಯಾಂಗ್ವೇಜಲ್ಲೂ ಕೂಡ ನಾವು ಕಂಪ್ಯೂಟ್ರನ್ನ ಅಷ್ಟು ಬರ್ಕೊಂಡು ಅದನ್ನು ಮತ್ತೆ ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದು ಕೂಡ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ ಕಂಪ್ಯೂಟ್ರಲ್ಲಿ. ಅದು 10 ಮಾರ್ಕ್ಸೇ ಕೊಡಲೇಳು ನಮಗೆ 10ರಲ್ಲಿ ನಮಗೆ 5 ಬಂದ್ರೂ ಕೂಡ ಸ್ಕೋರ್ ಜಾಸ್ತಿ ಆಗುತ್ತೆ. ಇನ್ನು 5 ಪ್ರಯತ್ನ ಮಾಡಿದ್ರೆ ಔಟ್ ಆಫ್ ಔಟ್ ತೆಗಿಬೋದು ಬಿಡು. ಕಂಪ್ಯೂಟ್ರಲ್ಲೇನು ಸಿಲೆಬಸ್ ಕೂಡ ತುಂಬ ಕಡಿಮೆ ಇರೋದ್ರಿಂದ ಸಣ್ಣದೊಂದು ಬುಕ್ಸ್ ಇಟ್ಕೊಂಡು ಓದಿದ್ರು ನಮಗೆ ಅಲ್ಲೇ ಸಿಲೆಬಸ್ ಕವರ್ ಆಗುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಯಾಕೆ ಸುಮ್ಮನೆ ಮಾರ್ಕ್ಸ್ ಕಳ್ಕೊಬೇಕು ಅಂತ ನಂದಷ್ಟೇ. ಹಾಗೆ ಇಂಗ್ಲೀಷ್ಗೂ ಕೂಡ ಗ್ರಾಮರ್ನ ನೋಟ್ಸ್ ತಗೊಂಡಿದ್ದೀನಿ. ಹಾಗೆ ಕನ್ನಡ ಇನ್ನೇನು ನಮ್ಮ ಹತ್ರ ಬೇಸಿಕಲಿ ಬುಕ್ಸ್ ಇದ್ದೇ ಇರ್ತವೆ, ಕನ್ನಡ ಗ್ರಾಮರ್ ಬುಕ್ಸ್ಗಳು. ಅವನ್ನು ಅದರ ಜೊತೆಗೆ ಕನ್ನಡ ಗ್ರಾಮರ್ ನೋಟ್ಸ್ನು ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇನ್ನು ಜಿ ಕೆಗೆ ಬಂದುಬಿಟ್ಟು ಮಂತ್ಲಿ ಮ್ಯಾಗ್ಝಿನ್ಸ್ನ ತಗೊಂಡು ಸ್ಟಡಿ ಮಾಡ್ತಾ ಇರೋದು. ಈ ಥರ ಜಿ ಕೆ ಪೇಪರ್ ನಡೀತಾ ಇದೆ. ಹಾಗೆ ಸ್ವಲ್ಪ ಮೆಂಟಲ್ ಎಬಿಲಿಟಿನೂ ಕೂಡ ನೋಡ್ಕೊಂಡು ಏಳಿಸ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಬೇಗ ಅಂಡರ್ಸ್ಟ್ಯಾಂಡಿಂಗ್ ಆಗೋಲ್ಲ. ಮತ್ತು ಇವಾಗಲೇ ಒಂಚೂರು ಓದಿ ನಾವು ಮತ್ತೆ ಹಂಗೆ ಮುಚ್ಚಿಟ್ವಿ ಅಂದರೆ ಎಕ್ಸಾಮಲ್ಲಿ ಮರ್ತೋಗ್ಬಿಡ್ತೇವೆ ಅವೆಲ್ಲ ಫಾರ್ಮಲ್ಸ್ಗಳೆಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಒಂದೊಂದೇ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಹಾಗೆ ಸೈಕಾಲಜಿನೂ ಕೂಡ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಂತೂ ತುಂಬ ಇಂಪಾರ್ಟೆಂಟು. ಬಟ್ ಅದು ರೆಗ್ಯುಲರಾಗಿ ಓದ್ತಾ ಇದ್ದರೆ ಅಷ್ಟು ಕಷ್ಟ ಅನಿಸಲ್ಲ. ಸೈಕಾಲಜಿನೂ ಕೂಡ ಸ್ಟಡಿ ಮಾಡ್ತಾ ಇದ್ದೀನಿ. ಇನ್ನು ಹೋದ ಸಲ ಟಿ ಇ ಟಿಗೆ ಸೈಕಾಲಜಿನ ಸ್ವಲ್ಪ ಪಾಯಿಂಟ್ಸ್ ಕೂಡ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಯಾವುದಾದ್ರೂ PDF ಗಳು ಸಿಕ್ಕರೆ ಅದನ್ನು ಕೂಡ ನಾನು PDF ಪ್ರಿಂಟ್ ತಗೊಂಡು ಒಂಚೂರು ನೋಡ್ಕೊಳೋದು. ಇಲ್ಲ ಅಂದರೆ ತೊಂದರೆ ಇಲ್ಲ. ಸೈಕಾಲಜಿ ನಮಗೆ ಒಂದೇ ಬುಕ್ ಇದ್ಬಿಟ್ರೆ ಅದೇ ನೋಟ್ಸ್ ಇದ್ದಂಗೆ ಐತೆ. ಅದನ್ನೇ ಒಂದು 2-3 ಸಲ ನಾವು ರಿವಿಷನ್ ಮಾಡಿದರೆ ಸಾಕು, ಆರಾಮಾಗಿ ಎಕ್ಸಾಮ್ನ ಬರಿಬೋದು. ಇನ್ನೊಂದೇನೆಂದರೆ ಸೈಕಾಲಜಿ ನಮಗೆ ಆಲ್ರೆಡಿ ಅದೇ ವರ್ಡ್ಸ್ಗಳ್ನು ಮೊಬೈಲಲ್ಲಿ ಮತ್ತು ಬುಕ್ಸಲ್ಲಿ ಕ್ವಶನ್ ಆನ್ಸರಲ್ಲಿ ನೋಡಿ ಕೇಳಿ ಅದು ಅಷ್ಟು ಬೇಗ ಮರೆತು ಕೂಡ ಹೋಗಲ್ಲ. ಏನಿಲ್ಲ ಅಂದ್ರೂ ನಾವು ಒಂದು 50% ನಾವು ಆಲ್ರೆಡಿ ಕವರ್ ಆಗಿರ್ತೀವಿ. ಇನ್ನು 50%ಗೆ ಆಗೋಷ್ಟು ನಾವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಸೈಕಾಲಜಿಗೆ. ಸೈಕಾಲಜಿನೂ ಕೂಡ ನಮ್ಗೆ ಜಾಸ್ತಿ ಮಾರ್ಕ್ಸ್ ತಂದು ಕೊಡೋದ್ರಿಂದ ಒಂದೇ ಬುಕ್ಸು ನಮಗೆ ತುಂಬ ಮಾರ್ಕ್ಸ್ ತಂದು ಕೊಡುತ್ತೆ. ಅದಕ್ಕೋಸ್ಕರ ಅದನ್ನಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದರಲ್ಲೂ ಕೂಡ ಸ್ಕೋರು ಹೈ ಆದಷ್ಟು ನಮಗೆ ಟೋಟಲ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗುತ್ತೆ. ಟೋಟಲಿ ಹೇಳ್ಬೇಕಂದ್ರೆ ಒಂದೇ ಸಬ್ಜೆಕ್ಟ್ಗೆ ನಾವು ಫೋಕಸ್ ಮಾಡೋದಕ್ಕಿಂತ ನಮಗೆ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೋ ಅಷ್ಟು ಪೇಪರ್ಗೂ ಕೂಡ ನಾವು ಫೋಕಸ್ ಮಾಡಿ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಅದು ತುಂಬ ಅನುಕೂಲ ಆಗುತ್ತೆ. ಮತ್ತು ಪರ್ಸೆಂಟೇಜು ಕೂಡ ಚೆನ್ನಾಗಾಗುತ್ತೆ, ಮಾರ್ಕ್ಸ್ ಕೂಡ ಚೆನ್ನಾಗಿ ಬರ್ತವೆ ಅಂತ. ಸೊ ಇಷ್ಟು ಯಾರೂ ಕೂಡ ಮತ್ತು ಹಂಗೆ ಆಗ್ದಂಗೆ ಚೆನ್ನಾಗಿ ಸ್ಟಡಿನ ಮಾಡಿ. ಇನ್ನು ನಮಗೆ 3 ಮಂತ್ಸಲ್ಲಿ ಏನು ಎತ್ತ ಅಂತ ಗೊತ್ತಾಗೇ ಆಗುತ್ತೆ. ಏನಿಲ್ಲ ಅಂದ್ರೂ ನೆಕ್ಸ್ಟ್ ನವಂಬರ್ ಡಿಸೆಂಬರ್ ಒಳಗೆ ನಮಗೆ ಎಕ್ಸಾಮ್ನ ಕಾಲ್ ಮಾಡೇ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ನಾವು ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಈಗಂತೂ ಫ್ರೀಯಲ್ಲೇ ಇದ್ದೀವಿ. ಈಗ ಇರೋ ಟೈಮಲ್ಲೇ ನಾವು ಯುಟಿಲೈಸ್ ಮಾಡ್ಕೊಂಡು ಚೆನ್ನಾಗಿ ಡೈಲಿ ಸಬ್ಜೆಕ್ಟ್ಗಳನ್ನ ಕವರ್ ಮಾಡ್ತಾ ಹೋದ್ವಿ ಅಂದರೆ ಎಕ್ಸಾಮ್ ಹತ್ರ ಬಂದಾಗ ಓನ್ಲಿ ರಿವಿಷನ್ ಅಷ್ಟೇ ಇರುತ್ತೆ. ರಿವಿಷನ್ ಮಾಡಿದಾಗ ನಮಗೆ ಟೆನ್ಷನ್ ಫ್ರೀ ಆಗಿರ್ತೀವಿ. ಯಾವುದೇ ಒಂದು ಕ್ವಶನ್ ಪೇಪರ್ ಕೊಟ್ಟರು ಕೂಡ ಪಟ್ಟನಂಗೆ ಬಿಡಿಸ್ತಾ ಇರ್ತೀವಿ. ಹಾಗೆ ಈಗಲೂ ಕೂಡ ನಾವು ಕ್ವಶನ್ ಪೇಪರ್ಗಳನ್ನ ತೆಗೆದ್ಬಿಟ್ಟು ಬಿಡಿಸಿದಾಗ ನಾವು ಎಷ್ಟು ಓದಿದ್ದೀವಿ, ಏನು ಓದಬೇಕು, ಎಲ್ಲಿ ತಪ್ಪಾಗಿದೆ ಅನ್ನೋದೆಲ್ಲ ಕೂಡ ಅರಿವಾಗುತ್ತೆ. ಎಕ್ಸಾಮ್ ಆದಮೇಲೆ ಇದೆಲ್ಲ ನಮಗೆ ತಲೆಗೆ ಬಂದ್ರೂ ಕೂಡ ಅದು ವ್ಯರ್ಥ ಆಗುತ್ತೆ. ಅದಕ್ಕೋಸ್ಕರ ಮುಂಚೆನೇ ನಾವು ಎಚ್ಚೆತ್ಕೊಂಡು ಚೆನ್ನಾಗಿ ಅಭ್ಯಾಸನ ಸ್ಟಾರ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸೊ ನಾಳೆ ಇದೇ ಥರ ಒಂದು ಮೋಟಿವೇಶನ್ ವಿಡಿಯೋದಲ್ಲಿ ಸಿಗ್ತೀನಿ. ಚೆನ್ನಾಗಿ ಸ್ಟಡಿ ಮಾಡ್ತಾಯಿರಿ ಯಾರು ಕೂಡ. ಮತ್ತು ಡಿಸ್ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಾನಿನ್ನೂ ಏನು ಸ್ಟಡಿ ಮಾಡಿಲ್ಲ ಅಂತ ಎಲ್ಲ ತಲೆ ಕೆಡಿಸ್ಕೊಂಡಂಗೆ ಬುಕ್ಸ್ಗಳ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.